ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮುಂದುವರೆದ ಧರಣಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ. ದೆಹಲಿಯ ಕನಾಟ್ ಪ್ಲೇಸ್ ಮತ್ತೆ ಕೊತ್ತ ಹೊತ್ತು ಉಳಿದಿದೆ. ದೆಹಲಿಯ ಟಾಲ್ಸ್ಟಾಯ್ ಮಾರ್ಗದಲ್ಲೂ ಕೂಡ ಹೊಡೆದಾಟ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶ. ಬಾಟಲಿಗಳು ಕಲ್ಲುಗಳಿಂದ ಪೊಲೀಸರ ಮೇಲೆ ದಾಳಿ. ಎಸಿಪಿ ವಿವೇಕ್ ಭಗತ್ ಹಣೆಗೆ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜಂತರ್ ಮಂತರ್ ಸುತ್ತಮುತ್ತ ರಾತ್ರಿ ಇಂಟರ್ನೆಟ್ ಅನ್ನ ಸ್ಥಗಿತ ಮಾಡಲಾಗಿದೆ. ಯುವ ಸಮೂಹ ಒಮ್ಮೆಲೆ ರೊಚ್ಚಿಗೆದ್ದಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಪೊಲೀಸರ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ. ಇದರಿಂದ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ನಿನ್ನೆಯೂ ಕೂಡ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆದಿರೋದು. ಪೊಲೀಸರು ಯಾವಾಗ ಲಾಠಿ ತೆಗೆದ್ರೋ ಆಗ ಯೂತ್ಸ್ ಕೂಡ ಸಿಕ್ಕದ್ರಿಂದ ಹಲ್ಲೆ ಮಾಡ್ತಾ ಇದ್ದಾರೆ. ಬಾಟ್ಲಿ, ದೊಣ್ಣೆ, ಕಲ್ಲು ಎಲ್ಲದರಿಂದಲೂ ಕೂಡ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೇವೆ. ಸಾವಿರ ಸಂಖ್ಯೆಯಲ್ಲಿ ಪೊಲೀಸರು ಇದ್ರೆ ಲಕ್ಷದ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿ ಹೆಂಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ ಹೇಳಿ? 4 ರಿಂದ 5 ಜನ ಪೊಲೀಸರು ಗುಂಪಾಗಿ ಹೋದ್ರೂ ಅಲ್ಲಿ 50 ರಿಂದ 60 ವಿದ್ಯಾರ್ಥಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪೊಲೀಸರೇ ಅಲ್ಲಿಂದ ಜೀವ ಉಳಿದ್ರೆ ಸಾಕು ಅಂತ ಬರೋ ಪರಿಸ್ಥಿತಿ ನಿರ್ಮಾಣ ಆಗಿರೋ. ವಿದ್ಯಾರ್ಥಿಗಳ ಎಲ್ಲರ ಕೈಯಲ್ಲೂ ದೊಣ್ಣೆ ಅಂದ್ರೆ ಆಕ್ರೋಶದ ಕಟ್ಟೆ ಒಡೆದಿದೆ. ತಾಳ್ಮೆಯಿಂದನೇ ಇದ್ರು, ತಾಳ್ಮೆಯಿಂದನೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ಲ ಕೈಮೀರಿ ಹೋಗ್ತಾ ಇದೆ. ವಿದ್ಯಾರ್ಥಿಗಳು ಬರ್ಬೇಕಾದ್ರೇನೆ ಇದೇ ಮನಸ್ಥಿತಿಯಲ್ಲಿ ಬರ್ತಾ ಇದ್ದಾರೆ. ನೀವ ನೋಡೇ ಬಿಡೋಣ, ಪಾಠ ಕಲಿಸಿಯೇ ಬಿಡೋಣ ಅನ್ನುವಂತ ಮನಸ್ಥಿತಿಯಲ್ಲೇ ಬರ್ತಾ ಇದ್ದಾರೆ. ಆ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ನೋಡಿ, ಮೊನ್ನೆ ಎಲ್ಲ ಲಾಠಿ ಚಾರ್ಜ್ ಆದಾಗ ಒಬ್ಬೊಬ್ರು ಬಿದ್ದು ಒದ್ದಾಡ್ತಾ ಇರ್ತಿದ್ರು. ಈಗ ಹಂಗಲ್ಲ, ಗುಂಪಾಗಿ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು.